ಎಲ್ಲ ನನ್ನ ಗುರುಗಳಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇರೋದು. ಸೊ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಲೈಕ್ RCB ನನ್ನ ಕಪ್ ಗೆದ್ದಿದೆ ಆಫ್ಟರ್ 18 years. ಸೊ ತರೈಡ್ ಇದೆಯಂತೆ ವಿಧಾನಸೌಧದಿಂದ MG ರೋಡ್ ಅಂತ. ಸೊ ಅಲ್ಲಿಗೆ ಅದನ್ನ ನೋಡೋದಕ್ಕೋಸ್ಕರ ನಾನು ಮತ್ತೆ ನನ್ನ ಫ್ರೆಂಡ್ ನಾವಿಬ್ರು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಕಬ್ಬನ್ ಪಾರ್ಕ್ ಮುಖಾಂತರ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ. ಆಕ್ಚುಲಿ ತರೈಡ್ ಸ್ಟಾರ್ಟ್ ಆಗೋದು 3 ಗಂಟೆ ಅಂತ ಹೇಳಿದ್ರು, ಬಟ್ ಇನ್ನು ನಮಗೂ ಗ್ಯಾರಂಟಿ ಇಲ್ಲ. ಸೊ ಮೇ ಬಿ 4-5 ಸ್ಟಾರ್ಟ್ ಆಗ್ಬೋದು. ಅದೆಲ್ಲ CM ಟೆಸ್ಟಿಂಗ್ ಇರುತ್ತೆ, ಅವ್ರವ್ರ ಏನೋ ಪರ್ಸನಲ್ ಮಾಡ್ಕೊಳ್ತಾರೆ. ನಮ್ದು ನಾವು ನೋಡ್ಕೊಂಡು ಬರೋಣ. ಮತ್ತೆ ಅಲ್ಲಿ ಸಿಗೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ವಿಧಾನಸೌಧ ರೋಡಲ್ಲಿ. ನನ್ನ ವಾಯ್ಸ್ ಕ್ಲಾರಿಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ಕರೆಕ್ಟ್ ಆಗಿ ಶೂಟ್ ಮಾಡು. ಅಭಿಮಾನಿ ದೇವರುಗಳು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ, ಯಾಕಂದ್ರೆ ಟ್ರಾಫಿಕ್ ಇರೋದ್ರಿಂದ ನಾವು ಟ್ರೈ ಮಾಡ್ತೀವಿ. ಆಯ್ತಿಲ್ಲ ಗುರು, ಹತ್ತತ್ರ ಅರ್ಧ ಗಂಟೆ ಆಯ್ತು ಗುರು ಇಲ್ಲೇ ನಿಂತ್ಕೊಂಡು ನಾವು. ನೋಡಿ ಇಷ್ಟು ಟ್ರಾಫಿಕ್ ಅಮ್ಮ. ಮೋಸ್ಟ್ಲಿ ಕಬ್ಬನ್ ಪಾರ್ಕ್ ಎಲ್ಲ ಫುಲ್ ಇದೆ. ಬರ್ತೀರಾ ಅಂದ್ರೆ ಬೆಟರ್ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬರೋದು ಬೆಸ್ಟ್, ಬಿಕಾಸ್ ಅಲ್ಲೆಲ್ಲಾರು ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೋದು. ನಾವು ಗೊತ್ತಿಲ್ದಾನೆ 2 ವೀಲರ್ ಅಲ್ಲಿ ಬಂದಿದ್ವಿ. ನೋಡೋಣ 2 ವೀಲರ್ ಅಲ್ಲೇ ಫಾಲೋ ಮಾಡಕ್ ಆದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಎಲ್ಲೆಲ್ಲಾರು ಪಾರ್ಕ್ ಮಾಡಿದ್ವಿ. ನೋಡಿ ಎಲ್ಲಾರು ಆಲ್ರೆಡಿ RCB ಜರ್ಸಿ ಹಾಕೊಂಡು ಹೋಗ್ತಾ ಇದಾರೆ. ಅಪ್ಪಾಜಿ ನಾಮೊಂದ್ ಜರ್ಸಿ ತಗೋಬೇಕು, ಬರ ಆಯ್ಕೋಟ್ ಹಿಂಗೆ ಬಾ. ಹೆಂಗೋ ಇದ್ದವ್ರೆ, ಮೆಂಟ್ಲಾಗ್ಬಿಟ್ಟವ್ರು. ಕಾರಲ್ಲೆಲ್ಲ ಬಂದ್ಬಿಡ್ಬಿಟ್ರೆ ಮುಗೀತ್ ನಮ್ಕಂತೆ. ನಾವು ಸತ್ವಿ ಅನ್ಕೋ. ಮೋಸ್ಟ್ಲಿ ಪರೇಡ್ ಮುಗಿದ್ಮೇಲೆ ರೀಚ್ ಆಗ್ತಿವೇನೋ ನಾವು. ಸೊ ಫೈನಲಿ ಇವಾಗ ರೀಚ್ ಆದ್ವಿ ವಿಧಾನಸೌಧ. ಜರ್ಸಿ ಒಂದ್ ಮಿಸ್ಸಿಂಗು, ಅದೇ ಬೇಜಾರು, ಬಟ್ ಪರವಾಗಿಲ್ಲ. ಸೊ ಕೊನೆಗೂ ವಿಧಾನಸೌಧನ ರೀಚ್ ಆಗಿದ್ದೀವಿ. ವಿಧಾನಸೌಧ ರೀಚ್ ಆಗಿದೀವಿ, ಬಟ್ ಪರೇಡ್ ಎಲ್ಲಿಂದ ಶುರು ಅನ್ನೋದು ಗೊತ್ತಾಗ್ತಿಲ್ಲ. ನೋಡೋಣ ಇರಿ. ಈ ಟೈಮಲ್ಲಿ ಮೆಟ್ರೋದಲ್ಲಿ ಕೂಡ ಟ್ರಾವೆಲ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಮೆಟ್ರೋ ಕೂಡ ಫುಲ್ ರಶ್ ಇರುತ್ತೆ. ಸೊ ಬೆಟರ್ ನೀವು ಕ್ಯಾಬ್ ಗಿಬ್ ಮಾಡ್ಕೊಂಡು ಅರ್ಧದಲ್ಲಿ ಎಲ್ಲಾರು ಇಳ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರೋದು ಬೆಸ್ಟ್. ಕಬ್ಬನ್ ಪಾರ್ಕ್ ಔಟರ್ ಗೇಟ್ ಎಲ್ಲಾದ್ರು ಅಂತ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಇಲ್ಲಿ ಪಾರ್ಕಿಂಗ್ ಮಾಡಿದೀವಿ ಕಂಟ್ರಿ ಸೈಡ್ ಹತ್ರ. ಸೊ ಇಲ್ಲಿಂದ ಡೈರೆಕ್ಟ್ ಹತ್ರ 1 ಕಿಲೋಮೀಟರ್ ನಡ್ಕೊಂಡು ವಿಧಾನಸೌಧ ಹತ್ರ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ ಟೈಮ್ ಆಗಿದೆ. ನೀವು ನೋಡಿರ್ಬೋದು ಟ್ರಾಫಿಕ್ ಮೇ ಬಿ ಬರೋ ಚಾನ್ಸಸ್ ಇದೆ. ಸೊ ನಡ್ಕೊಂಡು ಇಲ್ಲಿಂದ 1 ಕಿಲೋಮೀಟರ್ ಇದೆ ಹತ್ರ ವಿಧಾನಸೌಧ ಹತ್ರ ನಡ್ಕೊಂಡು ಹೋಗೋಣ. ಪೊಲೀಸ್ ಅವರೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಏನಕ್ಕೆ ರೆಸ್ಟ್ ನ ಕ್ರೌಡ್ ಇದ್ ಮಾಡೋದಕ್ಕೆ ಗಾರ್ಡನ್ ಹತ್ರ ಎಲ್ಲ ಹೋಗ್ಬಿಟ್ಟಿದ್ದಾರೆ, ನೋಡ್ತಿರ್ಬೋದು. ಸೊ ಮುಂದ್ಗಡೆ ಅಲ್ಲಿ ಛತ್ರಿ ಅಡ್ಡ ಬಂದಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಕರೆಕ್ಟ್ ಆಗಿ ಅಡ್ಡ ಇಟ್ಬಿಟ್ಟಿದ್ದಾರೆ. ಯಾರು ಅಂತ ನೋಡ್ಕೊಂಡ್ರೆ ಐಡಿಯಾಸೇ ಇಲ್ಲ. ಸೊ ರೆಸ್ಟ್ ನ ನೀವು ನೋಡ್ತಿರ್ಬೋದು. ಸೊ ಇದು ಟ್ರಾಫಿಕ್. ಇದು ನೋಡಿ ಅಭಿಮಾನಿಗಳು RCB ಗಳಿಸಿರುವಂತ ಒಂದು ಆಸ್ತಿ ಅಂದ್ರೆ ಇದೆ. ನೋಡ್ತಿರ್ಬೋದು. ಗಾಡಿ ಬಂತು ಅಂತ ಕಾಣುತ್ತೆ. ಹೈಕೋರ್ಟ್ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ನೋಡಿ, ಅಲ್ಲಿ ನೀವು ಮೇಲ್ಗಡೆ ಎಲ್ಲ ನಿಂತ್ಕೊಂಡಿದ್ದಾರೆ. ಬಂದ್ರು ಅಂತ ಕಾಣುತ್ತೆ. ಬಂದ್ರು ಅಂದ್ರೆ ಅದು ಓಪನ್ ಬಸ್, ಅದ್ರ ಪ್ಲೇಸ್ ಇರಲ್ಲ. ಪ್ಲೇಸ್ ಸಪರೇಟ್ ಆಗಿ ಬರ್ತಾರೆ. ಅದು ಓಪನ್ ಬಸ್ ರೆಡಿ ಮಾಡ್ತಾರೆ ಅದನ್ನ. ಸೊ ಓಪನ್ ಬಸ್ ಬರ್ತಿದೆ, ಅದ್ರಲ್ಲೇ ಪರೇಡ್ MG ರೋಡ್ ಚಿನ್ನಸ್ವಾಮಿ ಕ್ರೀಡೆವರೆಗೂ ಕರ್ಕೊಂಡು ಹೋಗುವಂಥದ್ದು. ಅದ್ರೊಳಗಡೆನಾ ಅದೇ ನೋಡಿ ಬಸ್ ನಮ್ಮ RCB ಅವರ. ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾನಂತ ಹೇಳಿದ್ದಾನೆ ನಾನು ವಿಡಿಯೋ ಮಾಡೋದಕ್ಕೆ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ. ಅಂಡ್ ವಾಯ್ಸ್ ಕ್ವಾಲಿಟಿ ಚೂರ್ ಕಮ್ಮಿ ಆಗಿದೆ, ಅಥವಾ ಜಾಸ್ತಿ ಕಮ್ಮಿ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಕ್ರೌಡ್ ಹಂಗಿದೆ, ಅಡ್ಜಸ್ಟ್ ಮಾಡ್ಕೊಂಡು RCBಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಬೇಡಿ.
ಏನ್ ಗುರು ಜನ ಇದು ಚಪ್ಪಲಿ ಹೋಯ್ತು ಕಷ್ಟೇನ ಚಪ್ಪಲಿ ಏನಾದ್ರು ಕಳೆದೋದ್ರೆ ಮುಗೀತು ಕಳೆದೋಯ್ತು ಅಂತ ನೋಡಿದ್ರೆ ಹೇಗಿದೆ ಅಂತ ಒಂದ್ಸಲ ಸಿಕ್ಕಾಪಟ್ಟೆ ರಿಶ್ಯೂ ಅದೇ ಗುರುದೇ ಇದರದು ಕೊನೆಗೂ ಮುಂದ್ಗಡೆ ಬಂದಿದ್ದೀವಿ ಆರ ಸಾಹಸ ಪಟ್ಟು ಕೈ ಹಾಕ್ತೀವಿ ಹೆಗಲ್ ಮೇಲೆಲ್ಲ ಹಾಕೊಂಡು ಹೋಯ್ತವ್ರೆ ಓ ಬಂದ್ರು ಅಲ್ಲಿ ಹಿಂಗಡೆಯಿಂದ ಬರ್ತಾರ ಅವ್ರು ಮುಂದ್ಗಡೆಯಿಂದ ಯಾರೋ ಬರ್ತಾರ ಅವರು ಕರ್ಕೊಂಡೋಗ ಮಾತ್ರ ಹಿಂಗ್ ಕಲ್ತವ್ರೆ ಅಂದ್ರೆ ಕೆಂಪು ಬಡ ಸಿಕ್ಕಾಪಟ್ಟರೆ ಸ್ಟಾರ್ಟ್ ಆಗ್ತಿದೆ ನಡಿ ಇನ್ನೂ ನಡಿ ನಾನು ಇರೋದೇ ಬೇಡ ರೋಡ್ ಕ್ರಾಸ್ ಮಾಡ್ತಾರೆ ಹೋಗೋಣ
ಅಕ್ಕಂಗೆ ಅಬ್ಜೆಕ್ಷನ್ ಬರ್ಬೇಕು. ಪೊಲೀಸ್ಗೂ ಮಾತ್ರ ಹೆಸರು ಕೊಟ್ಟು ಪೊಲೀಸ್ ಬೈತಾರೆ. ಈ ಒಂದು RCB ವಿಕ್ಟ್ರಿ ಇವೆಂಟ್ ನಡೆಯೋ ಟೈಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು 11 ಜನ ಸಾವನ್ನಪ್ತಾರೆ ಹಾಗೂ 50ಕ್ಕೂ ಹೆಚ್ಚು ಜನಕ್ಕೆ ಇಂಜುರೀಸ್ಗಳನ್ನ ಆಗುತ್ತೆ. ಸರ್ಕಾರದ ಕಡೆಯಿಂದ ಪರಿಹಾರ ಅದಕ್ಕೆ 10 ಲಕ್ಷ ಒಬ್ಬರಿಗೆ ಅಂತ ಹೇಳಿದ್ದಾರೆ. ಪ್ಲಸ್ ಫ್ರೀ ಟ್ರೀಟ್ಮೆಂಟು ಯಾರ್ಯಾರಿಗೆ ಇಂಜುರಿ ಆಗಿತ್ತು ಅವ್ರಿಗೆ ಅಷ್ಟು ಜನಕ್ಕೂ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ.
ಅಭಿಮಾನಿ ತಾನ ಪ್ರತಿಯೊಬ್ಬರಲ್ಲೂ ಇರಬೇಕು, ಬಟ್ ಅದು ಲೈಕ್ ಪ್ರತಿಯೊಬ್ಬರ ಸಿಟಿಸನ್ಸ್ನ ಒಂದು ಲೈಕ್ ಜವಾಬ್ದಾರಿ ಆಗಿರುತ್ತೆ. ಸೊ ಅವರವರ ಜವಾಬ್ದಾರಿ ಸೇಫ್ಟಿ ಅನ್ನೋದನ್ನು ಫಸ್ಟ್ ತಗೋಬೇಕು. ಸೊ ಈ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರಿಗೂ ಊಹೆ ಮಾಡ್ಕೊಳಕ್ಕಾಗಿದ್ದಿಲ್ಲ, ಬಟ್ ಸ್ಟಿಲ್ ಆಗಿದೆ. ಮಳೆ ಬಂದಿರೋ ಕಾರಣ ಪ್ಲಸ್ ಟ್ರಾಫಿಕ್ ಇಶ್ಯೂ ಆಗಿರೋದ್ರಿಂದ ಪ್ಲಸ್ ಲೈಕ್ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ಸೊ ಪರೇಡ್ ಅನ್ನೋದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಲೈಕ್ ಎಲ್ಲ ಪ್ಲೇಯರ್ಸು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಡೈರೆಕ್ಟಾಗಿ ಹೋಗ್ತಾರೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ ಅದರದ್ದೇ ಆದ ಕೆಲವು ಅರೇಂಜ್ಮೆಂಟ್ಸ್ನ ಮಾಡಿದ್ರು. ಸೊ ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.